ನಮಸ್ಕಾರ, ಸ್ನೇಹಾಸ್ ಕುಕಿಂಗ್ ಚಾನೆಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಇವತ್ತು ನಾನು ಮಿಲ್ಕ್ ಪೌಡರ್ ಮಿಲ್ಕ್ ಕೇಕ್ ಮಾಡೋದು ಹೇಳ್ಕೊಡಕತ್ತೀನಿ ರೀ. ಆ ಮಿಲ್ಕ್ ಕೇಕ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಗ್ಲಾಸ್ ನೀರಿಗೆ 1 ಕಪ್ ಮಿಲ್ಕ್ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಹಿಂಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಗ್ಯಾಸ್ ಹಚ್ಚಿ ಪಾತ್ರೆನ ಗ್ಯಾಸ್ ಮೇಲೆ ಇಡೋಣ್ರಿ. ಗ್ಯಾಸ್ ಫ್ಲೇಮ್ ಲೋ ಇಟ್ಟು ಗಂಟೆಲ್ಲ ಕರಗುತನ ಹಿಂಗೆ ತಿರುಗಿಸ್ತಾ ಇರ್ಬೇಕ್ರಿ. ನೀವು ಬೇಕಾದರೆ ಈ ಸ್ವೀಟ್ನ ಹಾಲಲ್ಲೂ ಬೇಕಾದ್ರೆ ಮಾಡ್ಬೋದ್ರಿ. ಹಾಲಿನಾಗ ಈ ಸ್ವೀಟ್ ಮಾಡೋಕೆ ಜಾಸ್ತಿ ಟೈಮ್ ಹಿಡಿತೈತ್ರಿ. ಹಾಲಿನ ಪೌಡರ್ದಾಗ ಮಾಡ್ಬೇಕಂದ್ರೆ 10 ನಿಮಿಷದಾಗ ಈ ಸ್ವೀಟ್ ರೆಡಿ ಆಕೈತ್ರಿ. ಈಗ ಗ್ಯಾಸ್ ಫ್ಲೇಮ್ ಹೈ ಇಟ್ಟು ಒಂದು ಕುದಿ ಬರೋ ತನಕ ಕುದಿಸ್ಬೇಕ್ರಿ. ಹಾಲೆಲ್ಲ ರೆಡಿ ಆಗೈತ್ರಿ. ಈಗ ನಾ ಇಲ್ಲಿ 1 ನಿಂಬೆ ಹಣ್ಣಿನ ರಸ ತೊಗೊಂಡಿನ್ರಿ. ರೆಡಿ ಮಾಡಿದ ಹಾಲಿನಾಗ ಸ್ವಲ್ಪ ಲಿಂಬೆ ರಸ ಹಾಕ್ಬೇಕ್ರಿ. ಲಿಂಬೆ ಹಣ್ಣಿನ ರಸ ಯಾಕೆ ಹಾಕ್ಬೇಕಂದ್ರೆ ಹಾಲು ರೆಡಿ ಮಾಡಿಟ್ಟಿರ್ತೀವಲ್ರಿ, ಈ ಹಾಲು ಒಡಿಬೇಕಂತೇಳಿ ಲಿಂಬೆ ರಸ ಹಾಕ್ಬೇಕ್ರಿ. ಲಿಂಬೆ ಹಣ್ಣಿನ ರಸ ಸ್ವಲ್ಪ ಹಾಕ್ಬೇಕ್ರಿ, ಎಲ್ಲ ಒಮ್ಮೆಗೆ ಹಾಕಬಾರ್ದು. ಎಲ್ಲ ಒಮ್ಮೆಗೆ ಹಾಕಿದ್ರೆ ಒಮ್ಮೆ ಗಟ್ಟಿಯಾಗಿ ಬಿಡ್ತಾವ್ರಿ ಹಾಲು. ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕಿದ್ರೆ ಸ್ವೀಟ ಕಾಳಾಗಿ ಭಾಳ ಚಂದ ಬರ್ತೈತ್ರಿ. ನೋಡ್ರಿ ಇನ್ನೊಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕಿದ್ದೀನಿ ರೀ. ಇದ್ರಾಗ ಲಿಂಬೆ ಹಣ್ಣಿನ ರಸ ಹಾಕಿ ಹಿಂಗೆ ಕೈಯಾಡಿಸ್ತಾ ಇರ್ಬೇಕ್ರಿ. ನೋಡ್ರಿ ಹಿಂಗೆ ಕೈ ಬಿಡ್ದಂಗೆ ತಿರುಗಿಸ್ಬೇಕ್ರಿ. ತಿರುಗಿಸ್ಲಿಲ್ಲ ಅಂದ್ರೆ ಒಮ್ಮೆ ಗಂಟಾಗ್ಬಿಡ್ತೈತ್ರಿ ಎಲ್ಲ ಹಾಲು. ಆಮೇಲೆ ನಮ್ಮ ಸ್ವೀಟ್ ಅಷ್ಟು ಚಂದ ಆಗೋದಿಲ್ರಿ. ಹಿಂಗೆ ತಿರುಗಿಸ್ಕೊಂತಿದ್ರೆ ಚಂದ ಕಾಳಾಗಿ ಬರ್ತೈತ್ರಿ. ಈಗ 1 ಲಿಂಬೆ ಹಣ್ಣಿನ ರಸ ಎಲ್ಲ ಹಾಕಿದ್ದೀನಿ ರೀ. ಈಗ ಆಲ್ಮೋಸ್ಟ್ ಹಾಲೆಲ್ಲ ಗಟ್ಟಿಯಾಗಿದಾವ್ರಿ. ಗ್ಯಾಸ್ ಫ್ಲೇಮ್ ಹೈ ಇಟ್ಟು ಹಿಂಗೆ ತಿರುಗಿಸ್ತಾ ಇದ್ರೆ ಭಾಳ ಲಘು ಗಟ್ಟಿ ಆಗ್ತೈತ್ರಿ ಇದು. ಬರೀ 10 ನಿಮಿಷ ಸಾಕ್ರಿ ಈ ರೆಸಿಪಿ ಮಾಡೋಕೆ. ಗ್ಯಾಸ್ ಫ್ಲೇಮ್ ಹೈ ಇಟ್ಟು ಹಿಂಗೆ ತಿರುಗಿಸ್ಕೊಂತ ಹೋದ್ರೆ ಭಾಳ ಫಾಸ್ಟಾಗಿ ಗಟ್ಟಿ ಆಗ್ತೈತೆ ನೋಡ್ರಿ. ನೋಡಕತ್ತೀರಲ್ಲ ಎಷ್ಟು ಚಂದ ಗಟ್ಟಿ ಟೆಕ್ಸ್ಚರ್ ಬಂದೈತಿ. ಸ್ವೀಟ್ ಎಲ್ಲ ಗಟ್ಟಿ ಆಗೈತಿ ಮತ್ತು ಕಲರೂ ಚೇಂಜ್ ಆಗೈತಿ ನೋಡ್ರಿ. ಈಗ ಇದಕ್ಕೆ ನಾವು ಯಾವ ಕಪ್ಪಿನಿಂದ ಹಾಲಿನ ಪುಡಿ ತೊಗೊಂಡಿದ್ವಲ್ರಿ, ಅದೇ ಕಪ್ಪಿನಿಂದ ಅರ್ಧಕ್ಕಿಂತನೂ ಸ್ವಲ್ಪ ಕಮ್ಮಿ ಸಕ್ಕರೆ ತೊಗೋಬೇಕ್ರಿ. ಅಂದರೆ 2 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಇದ್ರೆ ಸಾಕ್ರಿ. ಹಾಲಿನ ಪುಡಿನೂ ಸ್ವಲ್ಪ ಸ್ವೀಟ್ ಇರ್ತೈತ್ರಿ, ಅದಕ್ಕಾಗಿ 2 ಟೀ ಸ್ಪೂನ್ ಸಕ್ಕರೆ ಕರೆಕ್ಟ್ ಆಗ್ತೈತ್ರಿ.
ಹಿಂಗೆ ಇನ್ನೊಂದು 2 ನಿಮಿಷ ತಿರುಗಿಸ್ತಾ ಇದ್ರೆ ಸ್ವೀಟ್ ಎಲ್ಲ ರೆಡಿ ಆಗ್ತೈತ್ರಿ. ಪಾತ್ರೆ ತಳ ಎಲ್ಲ ಈಸಿಯಾಗಿ ಬಿಟ್ಕೋಬೇಕ್ರಿ. ಸ್ವಲ್ಪನೂ ತಳ ಅಂಟ್ಕೋಬಾರ್ದು. ಅವಾಗ ಈ ಮಿಲ್ಕ್ ಕೇಕ್ ರೆಸಿಪಿ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತ ತಿಳ್ಕೊಳ್ಳೋದ್ರಿ. ನೋಡ್ರಿ ನಮ್ಮ ಸ್ವೀಟ್ ರೆಸಿಪಿ ಎಲ್ಲ ರೆಡಿ ಆಗೈತಿ. ಇದನ್ನು ಸೆಟ್ ಮಾಡ್ಬೇಕ್ರಿ. ಈಗ ಸೆಟ್ ಮಾಡೋಕ್ಕೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಸ್ಪ್ರೆಡ್ ಮಾಡ್ಬೇಕ್ರಿ. ಆಮೇಲೆ ರೆಡಿ ಮಾಡಿದ ಸ್ವೀಟ್ ಇದಕ್ಕೆ ಹಾಕ್ಬೇಕ್ರಿ. ಎಲ್ಲ ನೋಡ್ರಿ ಚೆಂದಾಗಿ ಸ್ಪ್ರೆಡ್ ಮಾಡ್ಬೇಕು. ಹಿಂಗೆ ಮಿನಿಮಮ್ ಇಲ್ಲ ಅಂದರೂ 2 ತಾಸಾದರೂ ಬೇಕ್ರಿ ಇದು ಸೆಟ್ ಆಗಕ್ಕೆ. ಇದನ್ನೆಲ್ಲ ಹಿಂಗೆ ಸೆಟ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 2 ತಾಸು ಇಡಬೇಕ್ರಿ. 2 ತಾಸು ಆಗೈತಿ. ನೋಡೋಣ ಬರ್ರಿ ನಮ್ಮ ಸ್ವೀಟ್ ಹೆಂಗೆ ಸೆಟ್ ಆಗೈತೆ ಅಂತ. ನೋಡ್ರಿ ಎಲ್ಲ ಪರ್ಫೆಕ್ಟಾಗಿ ಸೆಟ್ ಆಗೈತ್ರಿ. ಕೈ ಹೆಚ್ಚಿ ನೋಡಿದ್ರೂ ಸ್ವಲ್ಪನೂ ಕೈಗೆ ಅಂಟ್ಕೊಳಕತ್ತಿಲ್ಲ. ಚೆಂದ ಗಟ್ಟಿ ಆಗೈತ್ರಿ. ಚಾಕುವಿಂದ ಕಟ್ ಮಾಡಾಕತ್ತೇನೆ ನೋಡ್ರಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಮ್ಮ ಇವತ್ತಿನ ರೆಸಿಪಿ ಹೆಂಗಿತ್ತಂತೂ ಖಂಡಿತ ತಿಳಿಸ್ರಿ. ನೀವು ನಿಮ್ಮ ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ನಮ್ಮ ರೆಸಿಪಿ ಏನಾರ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ. ಧನ್ಯವಾದಗಳು.